ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಜನಜಾಗೃತಿ ತಂಡದಿಂದ ಪ್ರತಾಪ್ ಸಿಂಹ ಕೈಬಿಟ್ಟಿದ್ದಕ್ಕೆ ಕಿಡಿಕಿಡಿಯಾಗಿದ್ದಾರೆ. ಅಪ್ಪ ಮಕ್ಕಳು ಒಬ್ರನ್ನೊಬ್ರನ್ನ ಕೈ ಬಿಡ್ತಾರೆ, ಇದೇ ದಂಧೆ ಅವ್ರದ್ದು. ನಮ್ಮ ನೋಡಿ ಅವರು 3 ತಂಡ ಮಾಡಿದ್ದಾರೆ, ಅದಕ್ಕೆ ಡೇಟ್ ಇಲ್ಲ, ಏನೂ ಇಲ್ಲ, ಅವ್ವ ಅಪ್ಪ ಇಲ್ಲ ಅಂತೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಮತ್ತೊಮ್ಮೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ? ಯಾರ್ಯಾರು ಅಲ್ಲೇ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನೋ ಅದನ್ನು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗಬೇಕು, ಮತ್ತು ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಜನಜಾಗೃತಿ ತಂಡದಿಂದ ಪ್ರತಾಪ್ ಸಿಂಹ ಕೈಬಿಟ್ಟಿದ್ದಕ್ಕೆ ಕಿಡಿಕಿಡಿಯಾಗಿದ್ದಾರೆ. ಅಪ್ಪ ಮಕ್ಕಳು ಒಬ್ರನ್ನೊಬ್ರನ್ನ ಕೈ ಬಿಡ್ತಾರೆ, ಇದೇ ದಂಧೆ ಅವ್ರದ್ದು. ನಮ್ಮ ನೋಡಿ ಅವರು 3 ತಂಡ ಮಾಡಿದ್ದಾರೆ, ಅದಕ್ಕೆ ಡೇಟ್ ಇಲ್ಲ, ಏನೂ ಇಲ್ಲ, ಅವ್ವ ಅಪ್ಪ ಇಲ್ಲ ಅಂತೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಮತ್ತೊಮ್ಮೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ? ಯಾರ್ಯಾರು ಅಲ್ಲೇ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನೋ ಅದನ್ನು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗಬೇಕು, ಮತ್ತು ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಜನಜಾಗೃತಿ ತಂಡದಿಂದ ಪ್ರತಾಪ್ ಸಿಂಹ ಕೈಬಿಟ್ಟಿದ್ದಕ್ಕೆ ಕಿಡಿಕಿಡಿಯಾಗಿದ್ದಾರೆ. ಅಪ್ಪ ಮಕ್ಕಳು ಒಬ್ರನ್ನೊಬ್ರನ್ನ ಕೈ ಬಿಡ್ತಾರೆ, ಇದೇ ದಂಧೆ ಅವ್ರದ್ದು. ನಮ್ಮ ನೋಡಿ ಅವರು 3 ತಂಡ ಮಾಡಿದ್ದಾರೆ, ಅದಕ್ಕೆ ಡೇಟ್ ಇಲ್ಲ, ಏನೂ ಇಲ್ಲ, ಅವ್ವ ಅಪ್ಪ ಇಲ್ಲ ಅಂತೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಮತ್ತೊಮ್ಮೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ? ಯಾರ್ಯಾರು ಅಲ್ಲೇ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನೋ ಅದನ್ನು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗಬೇಕು, ಮತ್ತು ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಜನಜಾಗೃತಿ ತಂಡದಿಂದ ಪ್ರತಾಪ್ ಸಿಂಹ ಕೈಬಿಟ್ಟಿದ್ದಕ್ಕೆ ಕಿಡಿಕಿಡಿಯಾಗಿದ್ದಾರೆ. ಅಪ್ಪ ಮಕ್ಕಳು ಒಬ್ರನ್ನೊಬ್ರನ್ನ ಕೈ ಬಿಡ್ತಾರೆ, ಇದೇ ದಂಧೆ ಅವ್ರದ್ದು. ನಮ್ಮ ನೋಡಿ ಅವರು 3 ತಂಡ ಮಾಡಿದ್ದಾರೆ, ಅದಕ್ಕೆ ಡೇಟ್ ಇಲ್ಲ, ಏನೂ ಇಲ್ಲ, ಅವ್ವ ಅಪ್ಪ ಇಲ್ಲ ಅಂತೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಮತ್ತೊಮ್ಮೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ? ಯಾರ್ಯಾರು ಅಲ್ಲೇ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನೋ ಅದನ್ನು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು
ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೇಗೆ ಆಗಬೇಕು, ಮತ್ತು ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಜನಜಾಗೃತಿ ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಜನಜಾಗೃತಿ ತಂಡದಿಂದ ಪ್ರತಾಪ್ ಸಿಂಹ ಕೈಬಿಟ್ಟಿದ್ದಕ್ಕೆ ಕಿಡಿಕಿಡಿಯಾಗಿದ್ದಾರೆ. ಅಪ್ಪ ಮಕ್ಕಳು ಒಬ್ರನ್ನೊಬ್ರನ್ನ ಕೈ ಬಿಡ್ತಾರೆ, ಇದೇ ದಂಧೆ ಅವ್ರದ್ದು. ನಮ್ಮ ನೋಡಿ ಅವರು 3 ತಂಡ ಮಾಡಿದ್ದಾರೆ, ಅದಕ್ಕೆ ಡೇಟ್ ಇಲ್ಲ, ಏನೂ ಇಲ್ಲ, ಅವ್ವ ಅಪ್ಪ ಇಲ್ಲ ಅಂತೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಮತ್ತೊಮ್ಮೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ, ಯಾರು ಅಲ್ಲೇ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನ ಅದನ್ನು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೇಗೆ ಆಗಬೇಕು, ಮತ್ತು ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಜನಜಾಗೃತಿ ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಜನಜಾಗೃತಿ ತಂಡದಿಂದ ಪ್ರತಾಪ್ ಸಿಂಹ ಕೈಬಿಟ್ಟಿದ್ದಕ್ಕೆ ಕಿಡಿಕಿಡಿಯಾಗಿದ್ದಾರೆ. ಅಪ್ಪ ಮಕ್ಕಳು ಒಬ್ರನ್ನೊಬ್ರನ್ನ ಕೈ ಬಿಡ್ತಾರೆ, ಇದೇ ದಂಧೆ ಅವ್ರದ್ದು. ನಮ್ಮ ನೋಡಿ ಅವರು 3 ತಂಡ ಮಾಡಿದ್ದಾರೆ, ಅದಕ್ಕೆ ಡೇಟ್ ಇಲ್ಲ, ಏನೂ ಇಲ್ಲ, ಅವ್ವ ಅಪ್ಪ ಇಲ್ಲ ಅಂತೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಮತ್ತೊಮ್ಮೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ, ಯಾರು ಅಲ್ಲೇ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನ ಅದನ್ನು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೇಗೆ ಆಗಬೇಕು, ಮತ್ತು ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಜನಜಾಗೃತಿ ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಜನಜಾಗೃತಿ ತಂಡದಿಂದ ಪ್ರತಾಪ್ ಸಿಂಹ ಕೈಬಿಟ್ಟಿದ್ದಕ್ಕೆ ಕಿಡಿಕಿಡಿಯಾಗಿದ್ದಾರೆ. ಅಪ್ಪ ಮಕ್ಕಳು ಒಬ್ರನ್ನೊಬ್ರನ್ನ ಕೈ ಬಿಡ್ತಾರೆ, ಇದೇ ದಂಧೆ ಅವ್ರದ್ದು. ನಮ್ಮ ನೋಡಿ ಅವರು 3 ತಂಡ ಮಾಡಿದ್ದಾರೆ, ಅದಕ್ಕೆ ಡೇಟ್ ಇಲ್ಲ, ಏನೂ ಇಲ್ಲ, ಅವ್ವ ಅಪ್ಪ ಇಲ್ಲ ಅಂತೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಮತ್ತೊಮ್ಮೆ ಯಡಿಯೂರಪ್ಪ